ಸರ್ಕಾರದ ವಿರುದ್ಧ ಭೂಮಾಲೀಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೇಷಾದ್ರಿಪುರಂ ಬಿಡಿಎ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ನಮ್ಮ ಜಮೀನು ನಮಗಿಲ್ಲದ ರೀತಿಯಲ್ಲಿ ಮಾಡಿದ್ದಾರೆ, ಜಮೀನು ಮಾರಾಟ ಮಾಡೋಕ್ಕೂ ಆಗ್ತಾ ಇಲ್ಲ, ಪರಿಹಾರವನ್ನು ಕೂಡ ಅವರು ಕೊಡ್ತಾ ಇಲ್ಲ. ಜಮೀನು ಕೂಡ ಇಲ್ಲ, ಪರಿಹಾರ ಕೂಡ ಇಲ್ಲ. ನಮಗೆ ಕಷ್ಟ ಆಗ್ತಾ ಇದೆ, ಇವರಿಗೆ ಕಾಣಿಸ್ತಾ ಇಲ್ವಾ? ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಹಣ ಇಲ್ಲ, ನಮ್ಮನ್ನು ಜೀವಂತವಾಗಿ ಸರ್ಕಾರ ಸಾಯಿಸ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ಬಿಡಿಎ ಕಚೇರಿಯ ಮುಂಭಾಗದಲ್ಲಿ ರೈತರು ವ್ಯಕ್ತಪಡಿಸಿದ್ದಾರೆ. ರಕ್ಷಣೆ ಕೊಟ್ಕೊಂಡು ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಇವರು ಕೋಟಿ ಜಮೀನುಗಳಿಗೆ ಖಾಲಿ 3 ಕೋಟಿ ಕೊಟ್ಬಿಟ್ಟು 5 ಪರಿಹಾರ ಅಂತ ಯಾವನ್ ಬೇಕು? 5 ಪರಿಹಾರ ನಮ್ಮ ಜಮೀನು ಕಿತ್ಕೊಂಡು ನಮ್ಗೆ ಪರಿಹಾರ ಕೊಡ್ಬೇಕಾ? ಅದರಿಂದ ನಮ್ಮ ರೈತರು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಒಳ್ಳೆ ಪರಿಹಾರ ಕೊಡಬೇಕು. ಆವಾಗವರೆಗೂ ನಾವು ಹೋರಾಟ ಬಿಡೋದಿಲ್ಲ ಸರ್. ಪರಿಹಾರ ನಮಗೆ ಒಂದು 15 ಕೋಟಿ ಕೊಟ್ಟರೆ ಕೊಡ್ತೀವಿ ಸರ್, ಇಲ್ಲಾಂದರೆ 50-50 ಜಮೀನು ಕೊಡಲಿ. ಹಂಗಾಗಿ ನಾವು ಒಪ್ಕೊಳಕ್ಕೆ ಸಿದ್ಧ ಇದ್ದೀವಿ ಸರ್. ಅವರು ಬೇರೆ 3 ಕೋಟಿ ಫಿಕ್ಸ್ ಮಾಡಿದ್ದಾರೆ. ನಮಗೆ ಅಲ್ಲೆಲ್ಲ 15 ಕೋಟಿಯಿಂದ 20 ಕೋಟಿ ರೇಟ್ ಇದೆ. ನಾವು ಅವ್ರು ಕೂಡ 3 ಕೋಟಿನಲ್ಲಿ ಒಂದು ಸೈಟ್ ತೊಗೊಂಡು ಜಮೀನು ಒಂದು ಮನೆ ಕಟ್ಕೊಳಕ್ಕೆ ಆಗೋದಿಲ್ಲ, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗಲ್ಲ, ಒಂದು ಜೀವನ ನಿರ್ಮಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ನಮಗೆ ತುಂಬ ತೊಂದರೆ ಆಗಿದೆ ಸರ್. ಮುಂದೆ ಹೋರಾಟ ಮಾಡ್ತೀವಿ ಸರ್. ನಾವು ಒಳ್ಳೆ ಬೆಲೆ ಬರೋವರೆಗೂ ಬಿಡೋದಿಲ್ಲ ಸರ್. 20 ವರ್ಷದಿಂದ ಹೋರಾಟ ಮಾಡಿದ್ವಿ, ಈಗಲೂ ಮಾಡ್ತೀವಿ, ಬಿಡೋದೇ ಇಲ್ಲ ಕೊನೆ ಅಂತವ್ರಿಗೆ. ಒಳ್ಳೆ ಬೆಲೆ ಕೊಟ್ಟರೆ ಬಿಡ್ತೀವಿ ಸರ್. ಶಿವಕುಮಾರ್ ಸರ್, ಅಲ್ಲಿ ಪ್ರೆಸೆಂಟ್ 15 ಕೋಟಿ ಇದೆ ಮೇಡಮ್. ಹೌದು ಮೇಡಮ್, 3 ಕೋಟಿ ಕೊಡ್ತಾ ಇದ್ದಾರೆ. ಹೌದು, ತಗೊಂತ ಪರಿಹಾರ ಕೊಡ್ರಿ ಅಂದ್ರೆ ಇವ್ರು ಕೊಡೋಷ್ಟು ನಾವು ಇವ್ರು ಭಿಕ್ಷೆ ಹಾಕಿದಾಗ ನಾವು ಕೈಯೊಡ್ಬೇಕು. ನಮ್ಗಳು ಮಕ್ಳುಗಳು ಅತ್ತೆದಿರೋರೆ ನಾದಿದಿರೋರೆ ಎಲ್ರಿಗೂ ಪಾಲ್ಬೇಕು. ಹೆಣ್ಮಕ್ಳಿಗೂ ಪಾಲ್ಬೇಕು, ಗಂಡ್ ಮಕ್ಳಿಗೂ ಪಾಲ್ಬೇಕು, ಮಕ್ಳಿಗೂ ಪಾಲ್ಬೇಕು. ಎಲ್ಲಿಂದ ತಂದು ಕೊಡೋಣ? ಇರೋದ್ ಬರೋದೆಲ್ಲ 2.5 ಎಕರೆನು ಇವ್ರು ಎದೆ ಮೇಲೆ ಇಕ್ಕೊಂತಾವ್ರಲ್ಲ. ಎಲ್ಲಿ ಮಾರಾಟ ಮಾಡಕ್ ಯಾರು ಬಂದು ತಗೊಳಲ್ಲ, ರೋಡ್ಗೆ ಹೋಗುತ್ತೆ ಅಂತಾರೆ. ಏನಕ್ಕೂ ಮಾಡಕ್ ಆಗ್ತಾ ಇಲ್ಲ. ಒಂದ್ ಮನೆ ಕಟ್ಟಕ್ ಆಗಲ್ಲ, ಮನೆ ಕಟ್ಟಿದ್ರೆ ಹೊಡಿತಾರೆ. ಏನು ಮಾಡಕ್ ಆಗ್ತಾ ಇಲ್ಲ, ಏನಕ್ಕೂ ಪ್ರಯೋಜನ. ಈಗ ಒಂಥರ ಸತ್ತ ಎಣ ತರ ಆಗೋಯೈತೆ ನಮ್ ಜಮೀನು. ಅವ್ರ ಮಕ ಮುಚ್ಚ ಏನು ಹೇಳ್ತಾ ಇಲ್ಲ, ಸಾಯಿಸ್ತಾವ್ರ ನಮ್ಮನ್ನ ಅಷ್ಟೇ. ಅದೊಂದು ಮಾಡ್ತಾವ್ರೆ, ಇನ್ನೇನು ಮಾಡ್ತಾ ಇಲ್ಲ. ನಮ್ಮನ್ನ ಬದುಕಕ್ಕೂ ಬಿಡ್ತಾ ಇಲ್ಲ, ಈ ಕಡೆ ಸಾಯಕ್ಕೂ ಬಿಡ್ತಾ ಇಲ್ಲ. ನಮ್ ಜಮೀನ್ ನಮಗೆ ಕೊಟ್ಬಿಡ್ಲಿ, ಇವ್ರು ಎದ್ದೆ ಮೇಲೆ ಇಕ್ಕೊಂಡೋಗ್ಲಿ. ಇವ್ರದ್ದೇನ ಇವ್ರ ಅಪ್ಪನ್ ಕೇಳಿಲ್ಲ, ಇವ್ರದನ್ ಕೇಳಿಲ್ಲ. ಓಟ್ ಹಾಕುವಾಗ ಒಳ್ಳೆ ನಾಯಿ ತರ ಬರ್ತಾರೆ ಮನೆ ಮಕ್ಳಿಗೆ ಹಾಕಿ 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 ಅಂತ. ಅವಾಗ ಹಾಕ್ಸ್ಕೊಂಡ್ರು, ಇವಾಗ ನಾವ್ ಹಾಕಿ ನಮ್ ಜಮೀನ್ ನಾವ್ ಬಿಟ್ಕೊಡಿ ಅಂತ ಬರಂಗಾಯತೆ. ಅವ್ರ ಮಕ ಮುಚ್ಕೊಂಡೋಯ್ತು ಹೋಗ್ಲಿ. ಯಾವನ ಮಾಡದೇ ಇರೋ ಸ್ಟ್ರೈಕೇ ಇಲ್ಲ. ಹೆಂಡತಿ ಮಕ್ಳು ಎಲ್ಲಾರನು ಕರ್ಕೊಂಬಂದಿಲ್ಲ. ಕೇಳ್ಕೊಂಡ್ ಬಂದಿದ್ದೀವಿ. ಏನ್ ಕೇಳ್ತಾ ಇದ್ದೀವಿ, ಏನ್ ಆಗ್ತಾ ಇದೆ ಅದನ್ನ ನಮ್ಗೆ ತಿಳಿಸಿ ಅಂತಂದ್ರೆ ಏಕಾಏಕಿ ನಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಏನು ಕೇಳಕ್ ಬಂದಿದ್ದೀವಿ ಅಂತ ನಾವು ಕೇಳಬೇಕು ಅನ್ನೋ ಪರಿಸ್ಥಿತಿ ಯಾರಿಗೂ ಇಲ್ಲ. ನಮ್ಮನ್ನ ಒಂದ್ಸತಿ ಹಚ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ನ್ಯಾಯ ಬೇಕು, ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. 20 ವರ್ಷದಿಂದ ಕಾದಿದ್ದೀವಿ, ಏನಾಗಿದೆ ಅಂತ ತಿಳ್ಸಕ್ಕೆ ಇವರು ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಸಮಸ್ಯೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ 10 ಕೋಟಿ ಇದೆ, ಇವ್ರು ಕೊಡ್ತಾ ಇರೋದು 5 ಕೋಟಿ. ನಾವು ಅದು ಪರಿಹಾರ ಕೇಳಕ್ಕೆ ಬಂದಿರೋದು. ಪರಿಹಾರ ಕೊಡ್ತಾರೆ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ನಾವು ಪರಿಹಾರ ಯಾರ ಹತ್ರ ಕೇಳಬೇಕು? ಜೈಲಲ್ಲಿ ಕೇಳಬೇಕಾ ಪರಿಹಾರ ಇವ್ರ ಹತ್ರ? ಆಲ್ರೆಡಿ 1 ಲಕ್ಷ ರೈತರು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ನೋಡಿ, ನಾವು ಕೇಸ್ ಹಾಕಿಲ್ಲ, ನ್ಯಾಯಯುತವಾಗಿ ಪರಿಹಾರ ಬಿಡಿ ಹತ್ರ ಕೇಳ್ತಾ ಇದ್ದೀರಿ. ನ್ಯಾಯಯುತವಾಗಿ ಪರಿಹಾರ ಕೊಟ್ಟರೆ ಪರಿಹಾರ ತಗೊಂತೀರಿ, ಇಲ್ಲ ಅಂತಂದ್ರೆ ನಾವು ಕೋರ್ಟ್ ಕಚೇರಿ ಏನಿದೆ ನಾವು 1 ಲಕ್ಷ ಕೋರ್ಟ್ಗೆ ಹೋಗ್ತೀರಿ ಅಷ್ಟೇ. ಕೇಳ್ಕೊಂಡ್ ಬಂದಿದ್ದೀವಿ. ಏನ್ ಕೇಳ್ತಾ ಇದ್ದೀವಿ, ಏನ್ ಆಗ್ತಾ ಇದೆ ಅದನ್ನ ನಮ್ಗೆ ತಿಳಿಸಿ ಅಂತಂದ್ರೆ ಏಕಾಏಕಿ ನಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಏನು ಕೇಳಕ್ ಬಂದಿದ್ದೀವಿ ಅಂತ ನಾವು ಕೇಳಬೇಕು ಅನ್ನೋ ಪರಿಸ್ಥಿತಿ ಯಾರಿಗೂ ಇಲ್ಲ. ನಮ್ಮನ್ನ ಒಂದ್ಸತಿ ಹಚ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ನ್ಯಾಯ ಬೇಕು, ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. 20 ವರ್ಷದಿಂದ ಕಾದಿದ್ದೀವಿ, ಏನಾಗಿದೆ ಅಂತ ತಿಳ್ಸಕ್ಕೆ ಇವರು ನಮ್ಮನ್ನ ಒಳಗಡೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ, ಈಗ ರೈತರು ಹೇಳ್ತಾ ಇರುವಂಥದ್ದು ನಮ್ಮ ಜಮೀನು ಇದ್ದರೂ ಕೂಡ ಅದು ನಮ್ಮ ಬಳಕೆಗೆ ಸಿಗ್ತಾ ಇಲ್ಲ, ನಮ್ಮ ಕಷ್ಟಗಳಿಗೆ ಅದನ್ನು ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಈಗ ಬಿಡಿಎ ವರ್ಷನ್ ಏನು ಇದಕ್ಕೆ? ದಶರಥ್ ಅವ್ರ ಬಿಡಿಎ ವರ್ಷನ್ ಈಗ ಗದೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಈಗ ಕಳೆದ
20 ವರ್ಷದಿಂದ 2006ರಲ್ಲಿ ಇದೊಂದು ರೂಪಾಯಿ ಆಗುತ್ತೆ. ಪೆರಿಫೆರಲ್ ರಿಂಗ್ ರೋಡ್ ಮಾಡ್ಬೇಕಂತ ಹೇಳಿ 27,000 ಕೋಟಿ ವೆಚ್ಚದಲ್ಲಿ ಮಾಡಲಾಗತ್ತೆ. 20,000 ಕೋಟಿ ವೆಚ್ಚದಲ್ಲಿ ಪರಿಹಾರ ಬೇರೆ ಬೇರೆ ರೀತಿಯ ಕೋರ್ಟ್ ಕೇಸ್ಗಳು ಸಂಬಂಧಪಟ್ಟಾಗೆ, ವ್ಯಾಜ್ಯಗಳು ಸಂಬಂಧಪಟ್ಟಾಗೆ ಖರ್ಚುಗಳನ್ನ ಬಿಡಿ ಹಾಗೂ ಸರ್ಕಾರ ಮಾಡ್ಲಿಕ್ಕೆ ನಿರ್ಧಾರ ಮಾಡುತ್ತೆ. ಆದ್ರೆ ಕೇವಲ ನೋಟಿಸ್ ಅನ್ನು ಕೊಡುವಂತದ್ದು ಅಥವಾ ಸಂಬಂಧಪಟ್ಟಂತಹ ಈ ಒಂದು ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಭೂವನ್ನು ಸ್ವಾಧೀನಪಡಿಸ್ಕೊಳ್ತಾರೆ. ಒಬ್ಬರದ್ದು 2 ಎಕರೆ ಹೋಗುತ್ತೆ, 1 ಎಕರೆ ಹೋಗುತ್ತೆ, 5 ಎಕರೆ ಹೋಗುತ್ತೆ. ಅದಾದ ಬಳಿಕ ಪೆರಿಫೆರಲ್ ರಿಂಗ್ ರೋಡ್ ಟೇಕ್ ಆಫ್ ಆಗಲ್ಲ. ಹಲವು ಕಾರಣಗಳಿರ್ತದೆ. ಫಿನಾನ್ಷಿಯಲ್ ಪ್ರಾಬ್ಲಮ್, ಸರ್ಕಾರದ ಯಾವ್ಯಾವ ಸರ್ಕಾರಗಳ ಅಸ್ತಿತ್ವಕ್ಕೆ ಬರ್ತೋ ಯಾವ ಸರ್ಕಾರಗಳು ಕೂಡ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳಲ್ಲ. ಈಗ ಇತ್ತೀಚೆಗೆ ಇದನ್ನ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಹೇಳಿ DCM DK ಶಿವಕುಮಾರ್ ಅವರು ಈ ಯೋಜನೆಯನ್ನ ಟೇಕ್ ಆಫ್ ಮಾಡ್ತಾರೆ. ಅದಕ್ಕೆ ಬೇಕಾದ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಅಲ್ಲದೆ ಆ ಸಂದರ್ಭದಲ್ಲಿ ಮತ್ತೆ ಹೊಸದಾಗಿ ಏನು ರಸ್ತೆಗಳ ವಿಸ್ತರಣೆ ಆಗತ್ತೆ. 8 ಲೈನ್ ರಸ್ತೆಗಳು ಬರುತ್ತೆ, ಮೆಟ್ರೋ ಕಾರಿಡಾರ್ ಬರುತ್ತೆ, ಹಾಗೇನೆ ಸರ್ವಿಸ್ ರಸ್ತೆಗಳು ಬರುತ್ತೆ. ಈ ಸರ್ವಿಸ್ ರಸ್ತೆಗಳನ್ನ ಪ್ರಾರಂಭಿಸುವ ಸಂದರ್ಭದಲ್ಲಿ ಮತ್ತಷ್ಟು ಜಮೀನುಗಳನ್ನ ವಶಕ್ಕೆ ಪಡ್ಕೊಳ್ಳೋ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ನೋಟಿಫೈ ಮಾಡುವಂತದ್ದು, ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳು, ಬಿಡಿ ಅಧಿಕಾರಿಗಳು ಮಾರ್ಕಿಂಗ್ ಮಾಡುವಂತದ್ದು, ಸಂಬಂಧಪಟ್ಟಂತಹ ಭೂ ಮಾಲೀಕರಿಗೆ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಮಾಡ್ತಾರೆ. ಈಗ ಮತ್ತೆ ಡಬಲ್ ಶುರುವಾದಂತಹ ಕೆಲವು ರೈತರು ಅಂದ್ರೆ ಚನ್ನಸಂದ್ರದಲ್ಲಿ ಇರುವಂತಹ ರೈತರು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತಹ ರೈತರು, ಆ ಒಂದು ಸುತ್ತಮುತ್ತ ಭಾಗದಲ್ಲಿ ಇರುವಂತಹ ರೈತರು, ಹಾಗೇನೆ ಹೊಸೂರು ಭಾಗ ಇರುವಂತಹ ಒಂದು ಭಾಗದಲ್ಲಿ ಇರುವಂತಹ ರೈತರು, ವೈಟ್ ಫೀಲ್ಡ್ ವ್ಯಾಪ್ತಿಯಲ್ಲಿ ಇರುವಂತಹ ರೈತರು ಈಗ ಮತ್ತೆ ಬಿಡಿಎ ಕಚೇರಿಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಾರೆ, ಅಧಿಕಾರಿಗಳು ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಹಿಂದೆ ಸಿಗದೇ ಇದ್ದಂತಹ ಪರಿಹಾರಗಳು ಅಂತಂದ್ರೆ ಯಾವಾಗ 2006ರಲ್ಲಿ ಅಕ್ವಿಫೈ ಮಾಡ್ಕೊಂತು, ನೋಟಿಫಿಕೇಶನ್ ಮಾಡ್ತು, ಸಂಬಂಧಪಟ್ಟವ್ರು ನೋಟಿಸ್ ಕೊಟ್ಟು, ಬೌಂಡ್ರಿ ಕೊಟ್ಟು ಇಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಆಗ್ಬಾರ್ದು, ಇದು ಮುಂದೆ ಪೆರಿಫೆರಲ್ ರಿಂಗ್ ರಸ್ತೆಗೆ ಏನು ಮೀಸಲಿಟ್ಟಂತಹ ಜಾಗ ಅಂತ ಹೇಳಿ ಬಿಡಿಎ ಬೌಂಡ್ರಿಯನ್ನ ಫಿಕ್ಸ್ ಮಾಡುತ್ತೆ. ಅದಕ್ಕೆ ಸಮರ್ಪಕವಾದ ಪರಿಹಾರ ಇನ್ನೂ ಕೂಡ ರಿಲೀಸ್ ಮಾಡಿರಲ್ಲ. ಹಾಗಾಗಿ ಈ ಎಲ್ಲರೂ ಸೇರ್ಕೊಂಡು ಈಗ ಮತ್ತೆ ಮುತ್ತಿಗೆ ಆಗುವಂತ ಪ್ರಯತ್ನ ಮಾಡ್ತಾರೆ. ಕೇವಲ ಒಂದಿಷ್ಟು ಹಣವನ್ನ ಕೊಟ್ಬಿಟ್ಟು ಕೈ ತೊಗೊಂಡಂತಹ ಬಿಡಿಎ ಅಥವಾ ಸಂಬಂಧಪಟ್ಟಂತಹ ನಗರಾಭಿವೃದ್ಧಿ ಇಲಾಖೆ ಪೂರ್ಣ ಪ್ರಮಾಣದ ಪರಿಹಾರ ನೀಡ್ತಾ ಇಲ್ಲ ಅನ್ನೋ ಒಂದು ವರ್ಷ ಆಗಿದೆ. ಈಗ ಹೊಸದಾಗಿ ನಾವು ಹಲವು ವರ್ಷಗಳಿಂದ ಇಡೀ ನಮ್ಮ ವಂಶ ಪಾರಂಪರ್ಯರು ಇಲ್ಲಿ ಜಮೀನು